ಎಲ್ಲ ಅಧಿಕಾರನು ನಿನ್ಗೆ ಇದ್ರು ನಮ್ಮ ಹತ್ರನೂ ಕೆಲವು ವಿಷಯಗಳನ್ನ ಹೇಳ್ಬೇಕಮ್ಮ. ಬೀಗದ ಕೈನ ನನಗ್ ಕೊಟ್ಟಿರೋ ಅನ್ನೋ ಧೈರ್ಯದಿಂದ ಹಾಗೆ ಮಾಡ್ದೆ ಮಾವ. ಇಷ್ಟು ಚಿಕ್ಕ ವಿಚಾರಕ್ಕೆ ಯಾಕೆ ನೀವು ಇಷ್ಟೊಂದು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀರಾ? ಸೀರಿಯಸ್ ಏನಮ್ಮ, ನಮ್ಮ ಹತ್ರ ಹೇಳೋ ರೆಸ್ಪಾನ್ಸಿಬಿಲಿಟಿ ನಿನಗಿದೆ ಅಲ್ವಾ? ಆಫ್ಟರ್ ಆಲ್ 10 ಲಕ್ಷ ರೂಪಾಯಿಗೋಸ್ಕರ ಇಷ್ಟು ಸೀನ್ ಕ್ರಿಯೇಟ್ ಮಾಡ್ತಾ ಇದ್ದೀರಲ್ಲ. ಆಫ್ಟರ್ ಆಲ್ 10 ಲಕ್ಷನಾ? ಏನ್ ಮಾತಾಡ್ತಿದ್ಯಮ್ಮ? ಅಮ್ಮ ನೋಡಿದ್ರಾ ಹೇಗೆ ಅಹಂಕಾರದಿಂದ ಮಾತಾಡ್ತಿದ್ದಾಳೆ ಅಂತ? ಇದರಲ್ಲಿ ಅಹಂಕಾರ ಏನಿದೆ ಶ್ರೀಕರ್ ಅವರೇ? ಏನೇ ಆದ್ರೂ ನೀನ್ ಮಾಡಿದ್ದು ಸರಿ ಅನ್ಸ್ತಿಲ್ಲಮ್ಮ. ಏ ಕೃಷ್ಣ, ನೀನಾದ್ರೂ ಹೇಳ್ಬೇಕಲ್ವೇನೋ? ಹೇಳಿದ್ದೆ ಅಪ್ಪ, ನಮ್ಮವರಿಗೆ ಕೊಡ್ತೀನಿ ಅಂತ ಹೇಳಿದ್ಲು. ಅವಾಗ ಅದು ಕರೆಕ್ಟ್ ಅಂತಾನೆ ಅನಿಸ್ತು. ಇವಾಗ ನೀವು ಹೇಳಿದ್ಮೇಲೆ ರಾಂಗ್ ಅಂತ ಗೊತ್ತಾಯ್ತು. ನಾನು ಮಾಡಿದ್ದು ನಿಮ್ಗೆ ಕರೆಕ್ಟ್ ಅಲ್ಲ ಅನಿಸ್ತು ಅಲ್ವಾ ಅತ್ತೆ? ಹಾಗಿದ್ದಾಗ ನನ್ಗೆ ಅಧಿಕಾರ ಯಾಕೆ, ಯಜಮಾನಿಕೆ ಯಾಕೆ? ದೊಡ್ಡವರು ಜವಾಬ್ದಾರಿನ ಒಪ್ಪಿಸಿದಾಗ ಸಮರ್ಥವಾಗಿ ಸರಿಯಾಗಿ ನಿಭಾಯಿಸಬೇಕು. ಎಲ್ಲರ ಮುಂದೆ ನೀವು ಹಾಗೆ ಹೇಳಿದ್ದಕ್ಕೆ ನಾನು ಎಷ್ಟು ಕೆಟ್ಟವಳಾಗಿ ಹೋದೆ ನೋಡಿ. ಅದಕ್ಕೆ ಇನ್ಮುಂದೆ ನನಗೆ ಯಾವುದೇ ರೀತಿಯ ಅಧಿಕಾರ ಬೇಡ. ತಪ್ಪು ಮಾಡ್ತಾ ಇದೆಯಾ ನಿಹಾರಿಕಾ? ಈ ಬೀಗದ ಕೈನೂ ನೀವೇ ತಗೊಳ್ಳಿ. ಇನ್ಮುಂದೆ ಬಾಡಿಗೆ ದುಡ್ಡನ್ನು ನೀವೇ ತಗೊಳ್ಳಿ. ಲಾಭ ನಷ್ಟನೆಲ್ಲ ನೀವೇ ನೋಡ್ಕೊಳ್ಳಿ. ನನಗಿನ್ನೇನು ಹೇಳಬೇಡಿ, ನಾನು ಏನು ನೋಡ್ಕೊಳ್ಳಲ್ಲ. ತುಂಬಾ ಒಳ್ಳೆ ನಿರ್ಧಾರನೇ ತಗೊಂಡೆ ನಿಹಾರಿಕಾ. ನಿನ್ನಿಂದ ಆಗಲ್ಲ ಅಂತ ನೀನು ಪ್ರಾಮಾಣಿಕವಾಗಿ ಒಪ್ಕೊಂಡು ಒಳ್ಳೆ ಕೆಲಸ ಮಾಡಿದೆ. ನೀನು ಗ್ರೇಟ್ ನಿಹಾರಿಕಾ. ನನ್ನ ಕೇಳಿದ್ರೆ ಬೀಗದ ಕೈ ಅಮ್ಮನ ಹತ್ರ ಇರೋದೆ ಎಲ್ಲ ರೀತಿಯಿಂದನೂ ಒಳ್ಳೇದು. ಬೀಗದ ಕೈ ಮತ್ತೆ ಅಮ್ಮನ ಕೈಗೆ ಹೋದ್ರೆ ನಾವು ಮತ್ತೆ ಕಷ್ಟ ಪಡ್ಬೇಕಾಗುತ್ತೆ. ಚೆನ್ನಾಗಿ ಯೋಚನೆ ಮಾಡಿ ಈ ನಿರ್ಧಾರ ತಗೊಂಡಿದ್ಯಾ ನಿಹಾರಿಕಾ? ಮತ್ತೊಂದ್ಸಾರಿ ಯೋಚನೆ ಮಾಡು ನಿಹಾರಿಕಾ. ಏನೂ ಅಗತ್ಯ ಇಲ್ಲ. ನಿಹಾರಿಕಾ, ಹೊಸದಾಗಿ ಡ್ರೈವಿಂಗ್ ಕಲ್ತಿರೋರು ಸ್ವಲ್ಪ ತಡವರ್ಸ್ತಾರಲ್ವಾ? ನೀನು ಕೂಡ ಸ್ವಲ್ಪ ದೊಡ್ಡ ಜವಾಬ್ದಾರಿನ ತಗೊಳ್ಳೋ ವಿಷಯದಲ್ಲಿ ಸ್ವಲ್ಪ ತಡಬಡಿಸ್ತಾ ಇದೆಯೇನೋ. ಹೋಗ್ತಾ ಹೋಗ್ತಾ ಎಕ್ಸ್ಪೀರಿಯನ್ಸ್ ಆಗುತ್ತೆ ಬಿಡು. ಯಾಕೆ ಅವಸರ ಪಡ್ತೀಯಾ? ಬೀಗದ ಕೈ ಹಿಡ್ಕೋ. ನೋಡಮ್ಮ, ಈ ವಿಷಯದ ಬಗ್ಗೆ ಇನ್ನೇನು ನನ್ನ ಹತ್ರ ಹೇಳಕ್ ಬರಬೇಡಿ ಅತ್ತೆ. ನನಗೆ ಹರ್ಟ್ ಆಗಿದೆ. ನನಗೆ ಇನ್ಮುಂದೆ ಈ ಬೀಗದ ಕೈ ಬೇಡ. ನನ್ನ ಪಾಡಿಗೆ ನಾನು ಇರ್ತೀನಿ. ನಿಹಾರಿಕಾ ನಿಂತ್ಕೋ. ಅಯ್ಯೋ, ಒಂದ್ಸಲ ಹೇಳೋದು ಕೇಳು. ಏನೋ ಚಿಕ್ಕ ಮಕ್ಕಳು ಮನಸ್ಥಿತಿ ಅಮ್ಮ, ನೀವೇನು ಅನ್ಕೋಬೇಡಿ. ನಾನು ಹೋಗಿ ಮಾತಾಡ್ಸ್ಕೊಂಬರ್ತೀನಿ. ಚಿಕ್ಕ ಮಕ್ಕಳು ಮನಸ್ಥಿತಿ ಅನ್ನಲ್ಲ ಬ್ರದರು. ಬೆಂಕಿಗೆ ಪೆಟ್ರೋಲ್ ಹಾಕ್ಬೇಡ ಬ್ರದರು. ಅಮ್ಮ, ನಾನು ಹೋಗಿ ಮಾತಾಡ್ಸ್ಕೊಂಬರ್ತೀನಿ. ಏನು ಅನ್ಕೋಬೇಡಿ. ಅವಳಿಂದ ಬೀಗದ ಕೈನ ಹೇಗಾದ್ರೂ ತಗೊಳ್ಳೋಣ ಅನ್ಕೊಂಡಿದ್ದೆ. ಅವಳೇ ಕೊಟ್ಟು ಹೋದ್ಲು. ಅಮ್ಮ, ಏನು ಹಾಗೆ ನೋಡ್ತಿದೀಯಾ? ತಗೋ ಅಮ್ಮ. ಇವತ್ತು ನಿನಗೆ ವಿಚಿತ್ರ ಅನ್ನಿಸ್ತಾ? ಅದಕ್ಕೆ ಹೇಳ್ತಾರೆ ಅತ್ತೆ, ಯಾವುದು ಯಾರ ಹತ್ರ ಎಲ್ಲಿವರೆಗೂ ಇರಬೇಕೋ ಅಲ್ಲಿವರೆಗೆ ಇರತ್ತೆ. ಸೇರ್ಬೇಕಾಗಿರೋರ್ಗೆ ಸೇರಿ ಶಾಶ್ವತವಾಗಿ ಇರತ್ತೆ ಅಂತ. ನಿನಗೆ ಸಹಿಸ್ಕೊಳ್ಳೋಕೆ ಆಗ್ತಿಲ್ಲ. ನಿನಗಿವಾಗ ಮನಃಶಾಂತಿ ಆಯ್ತಾ? ಆದ್ರೂ ರೈತರು ತಂದಿದ್ದ ದುಡ್ಡೇ ಕೊಡ್ಬೇಕಿತ್ತ? ನಮ್ಮ ಹತ್ರ ಇನ್ನು ಬೇರೆ ದುಡ್ಡಿಲ್ವಾ? ಇಲ್ಲಿ ಸಮಸ್ಯೆ ದುಡ್ಡಿಂದಲ್ಲಮ್ಮ, ವಿಧಾನದ್ದು. ಯಾವುದಕ್ಕಾದ್ರೂ ಒಂದು ವಿಧಾನ ಇರಬೇಕು. ಆ ಕಡೆ ಈ ಕಡೆ ಹೋಗಿ ನಮ್ಮ ಮೇಲೆ ಬರುತ್ತೆ. ನಾವು ಒಳಗಡೆ ಹೋಗೋಣ ನಡೀರಿ. ನಿಹಾರಿಕಾ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾಳೆ. ಬೀಗದ ಕೈ ತಗೊಂಡೋಗಿ ಕೊಡಿಯಪ್ಪ. ಅಷ್ಟಿಗೂ ನೀನು ಏನು ಮಾಡಿದೆ ಅಂತ ಅರ್ಥ ಆಗ್ತಿದ್ಯಾ?
ಅರ್ಥ ಆಗ್ತಾ ಇದೆ. ಸ್ವಲ್ಪ ಪೇಷನ್ಸ್ ಇಟ್ಟಿದ್ರೆ ಸರಿ ಹೋಗ್ತಿತ್ತು. ಏನು ಬೀಗದ ಕೈ ಕೊಟ್ಟೆ? ಕೊಡ್ಬೇಕು ಅನ್ನಿಸ್ತು, ಕೊಟ್ಟೆ ಅಷ್ಟೇ. ಮತ್ ನನಗ್ ಮಾತ್ರ ಏನೇನು ಹೇಳ್ತಾ ಇದ್ದೆ? ಏನ್ ಹೇಳ್ದೆ? ಬೀಗದ ಕೈನ ಇಟ್ಕೊಂಡು ಆಸ್ತಿ, ದುಡ್ಡು, ಒಡವೆ ಎಲ್ಲದನ್ನು ದೋಚ್ಬಿಡೋಣ ಅಂದೆ. ಕೋಟಿ ರೂಪಾಯಿಂದ ನಮ್ ಖಜಾನೆ ಎಲ್ಲ ತುಂಬಿದ್ಮೇಲೆ ನಾವು ದುಬೈಗೆ ಹೋಗಿ ಸೆಟ್ಲ್ ಆಗೋಣ ಅಂತ ಹೇಳಿ ದೊಡ್ಡದಾಗಿ ಪ್ಲಾನ್ ಮಾಡಿದ್ದೆ. ತುಂಬಾ ಜಾಸ್ತಿ ಊಹಿಸ್ಕೊಂಡಿದ್ಯಾ ಅಂತಾಯ್ತು. ಹೌದು, ತುಂಬಾ ಊಹಿಸ್ಕೊಂಡಿದ್ದೆ. ಆದ್ರೆ ಎಲ್ಲ ಸರ್ವನಾಶ ಆಗೋಯ್ತು. 4 ಮಾತು ಬೈದ್ರು, ಸುಮ್ಮನೆ ಕೇಳಿಸ್ಕೊಂಡಿದ್ರೆ ಆಗೋಗೋದು. ಅಷ್ಟಕ್ಕೆಲ್ಲ ಇಷ್ಟು ಫೀಲ್ ಆಗ್ಬೇಕಿತ್ತಾ? ನನ್ ಕೋಪದ ಬಗ್ಗೆ, ನನ್ ಹಠದ ಬಗ್ಗೆ ನಿನಗ್ ಗೊತ್ತಿಲ್ಲ ಕೃಷ್ಣ. ಹೀಗಂದ್ರೆ ಅದು ನಮ್ಮ ಕೈಗೆ ಬಂದ್ಬಿಡಲ್ಲ. ಹೋಗಿ ಸಾರಿ ಅತ್ತೆ, ಇನ್ ಮುಂದೆ ಹೀಗೆಲ್ಲ ನಡೆಯೋದಿಲ್ಲ ಅಂತ ಹೇಳಿ ಬೀಗದ ಕೈನ ತಗೊಂಬ ಹೋಗು. ನಾನ್ ಹೋಗಲ್ಲ, ಕೇಳಲ್ಲ. ಅದ್ ನಮ್ಮ ಹತ್ರ ಇಲ್ಲ ಅಂತಂದ್ರೆ ನಾವ್ ಜಸ್ಟ್ ಕೃಷ್ಣ ನಿಹಾರಿಕಾ ಅಷ್ಟೇನೆ. ಅದೇನಾದ್ರೂ ಇದ್ರೆ ನೀನು ಯುವರಾಣಿ, ನಾನು ಯುವರಾಜ. ಇದ್ರಲ್ಲಿ ಎಷ್ಟು ವ್ಯತ್ಯಾಸ ಇದೆ ಗೊತ್ತಾ? ನೀನ್ ಎಷ್ಟಾದ್ರೂ ಹೇಳು, ನಾನಂತೂ ಹೋಗಲ್ಲ ಅಂದ್ರೆ ಹೋಗಲ್ಲ. ಅಯ್ಯೋ ನಿಹಾರಿಕಾ, ಆ ಬೀಗದ ಕೀನ ತಗೊಳ್ಳೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ಯಾ, ಎಷ್ಟು ನಾಟಕ ಮಾಡಿದ್ಯಾ, ಅದೆಲ್ಲ ಮರ್ತೋದ್ಯಾ? ಮರ್ತೋಗಿಲ್ಲ. ಮತ್ ಹೇಗ್ ಕೊಟ್ಟೆ? ನನಗೆ ಹುಚ್ಚಿಡಿತಿದೆ. ಏಯ್, ನನಗೆ ಹುಚ್ಚಿಡಿತಾ ಇದೆ ಅಂದ್ರೆ ನಿನಗೆ ನಗು ಬರ್ತಾ ಇದೆಯಲ್ಲ? ಅಯ್ಯೋ ನನ್ ಪೆದ್ದು ಗಂಡ, ನಿಹಾರಿಕಾನ ನೀನ್ ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡ್ಬಿಟ್ಟಿದ್ಯಾ. ನನ್ ಬಗ್ಗೆ ನಿಂಗೆ ಅರ್ಥ ಆಗ್ಬೇಕು ಅಂದ್ರೆ ನೀನು ಇನ್ನೊಂದ್ ಜನ್ಮ ಹುಟ್ಟಿ ಬರ್ಬೇಕಾಗತ್ತೇನೋ. ಏನ್ ಹೇಳ್ತಿದ್ಯಾ ಬೇಬಿ? ನನ್ ಜೊತೆ ಸವಾಸ ಮಾಡಿ ತುಂಬಾ ದಿನ ಆಯ್ತಲ್ವಾ, ಆದ್ರೂ ನಿನಗ್ ನಾನು ಅರ್ಥ ಆಗ್ಲಿಲ್ವಾ ಅಂತ ಕೇಳ್ತಾ ಇದ್ದೀನಿ. ಈ ಮನೇಲಿ ಏನ್ ನಡೀತಾ ಇದೆಯೋ ನನಗೊಂದು ಸ್ವಲ್ಪನೂ ಅರ್ಥ ಆಗ್ತಿಲ್ಲ. ನಿನ್ ಕಾನ್ಸೆಪ್ಟ್ ಕೂಡ ನನಗೆ ಅರ್ಥ ಆಗ್ತಿಲ್ಲ. ಸ್ವಲ್ಪ ಅರ್ಥ ಆಗೋ ತರ ಹೇಳ್ತೀಯಾ? ಯುದ್ಧದಲ್ಲಿ 2 ರೀತಿಗಳಿರತ್ತೆ, ವ್ಯೂಹದಲ್ಲಿ ಕೂಡ 2 ರೀತಿಗಳಿರತ್ತೆ. ಹಾಗೇನೆ ನಮ್ಮ ಹತ್ರ ಕೆಲವು ಶಾಶ್ವತವಾಗಿ ಉಳ್ಕೊಂಡಿರೋದಕ್ಕೆ 2 ದಾರಿಗಳಿರತ್ತೆ. ಒಂದು ಡೈರೆಕ್ಟ್ ಆಗಿ ಫೇಸ್ ಟು ಫೇಸ್ ಮಾಡೋದು, ಮತ್ತೊಂದು ಇಂಡೈರೆಕ್ಟ್ ಆಗಿ ಮಾಡೋದು, ಅಂದ್ರೆ ಬೆನ್ನಿಗೆ ಚೂರಿ ಹಾಕೋದು ಅಂತ. ಇವಾಗ ನಾನ್ ಮಾಡ್ತಾ ಇರೋದು ಅದೇ. ನಂದು ಇಂಡೈರೆಕ್ಟ್ ಫೈಟ್. ಇನ್ನೊಂದ್ಸಲ ಮನೆಯಲ್ಲಿರೋ ಚಿಕ್ಕ ಚಿಕ್ಕವ್ರು ಮಾತ್ರ ಅಲ್ದೇನೆ ದೊಡ್ಡವ್ರು ಕೂಡ ನನ್ನ ತಂಟೆಗೆ ಬರ್ದೇ ಇರೋ ಹಾಗೆ ಮಾಡಬೇಕು ಅಂದ್ರೆ ಅವಾಗ ಚಿಕ್ಕ ಟ್ವಿಸ್ಟ್ ಕೊಡಬೇಕು. ಇವಾಗ ನಾನು ವೇದವತಿ ಅನುಮತಿ ಕೇಳಿ ಮಾಡಿದ್ರೆ ಫ್ಯೂಚರ್ ಎಲ್ಲ ಹಾಗೆ ಮಾಡಬೇಕಾಗತ್ತೆ. ಇವಾಗ ನಾನು ಎಲ್ಲರ ಮುಂದೆ ತಲೆ ತಗ್ಸಿ ಬೈಸ್ಕೊಂಡ್ರೆ ಫ್ಯೂಚರ್ ಪೂರ್ತಿ ಹಾಗೆ ಬೈಸ್ಕೊತಾ ಇರಬೇಕು. ಅಧಿಕಾರನ ನಮ್ಮ ಹತ್ರ ಇಟ್ಕೊಂಡು ಅನುಮತಿನ ಕೇಳಿದ್ರೆ ಕಿಕ್ಕೇನಿರತ್ತೆ? ಹಾಗೆ ನಡಿಬಾರ್ದು ಅಂದ್ರೆ ಮೊದಲೇ ಬ್ರೇಕ್ ಹಾಕಬೇಕು. ನೆಕ್ಸ್ಟ್ ಏನು ನಡೆಯುತ್ತೆ ಅಂತ ಹೇಳ್ತೀನಿ, ಕೇಳು. ನಿಮ್ಮ ಅಪ್ಪ ಅಮ್ಮ ಜಾತಕದಿಂದ ಎಂಟರ್ ಆಗಿರೋ ಈ ಸೊಸೆ ಹತ್ರ ಬಂದು ಆಗಿದ್ದೇನೋ ಆಗೋಯ್ತು, ಇನ್ನು ನಮಗೆ ಯಾವುದನ್ನು ಹೇಳಿ ಮಾಡೋ ಅಗತ್ಯ ಇಲ್ಲ ಅಂತ ಗೌರವದಿಂದ ಬೀಗದ ಕೈನ ನನ್ನ ಕೈ ಕೊಟ್ಟು ಹೋಗ್ತಾರೆ. ನೋಡ್ತಾ ಇರು, ವೇಟ್ ಆ್ಯಂಡ್ ವಾಚ್. ವಾಚ್ ಬಂಗಾರ, ಆಸ್ ಇಟ್ ಈಸ್ ಇದೇ ನಡೆಯುತ್ತೆ ಅಂತೀಯಾ? ಎಸ್, ನಾನು ಹೇಳ್ದಾಗೆ ನಡೆಯುತ್ತೆ. ಪಕ್ಕ ಪಕ್ಕ. ಯಾಕಂದ್ರೆ ಕೋಪದಿಂದ ಹೊಸ ಸೊಸೆ ಮನೆ ಬಿಟ್ಟು ಹೋದ್ಲು ಅಂತ ಅಂದ್ರೆ ಏನ್ ಈ ಥರ ಆಗೋಯ್ತಲ್ಲ ಅಂತ ಹೇಳಿ ಭಯ ಪಡ್ತಾರೆ. ನಾನೇನಾದ್ರೂ ಎದುರು ಬಿದ್ರೆ ಮರ್ಯಾದೆ ಹೋಗತ್ತೆ ಅಂತ ಭಯ ಪಡ್ತಾರೆ. ಸ್ವಲ್ಪ ಹೊತ್ತು ವೇಟ್ ಮಾಡು, ಬೀಗದ ಕೈ ತಾನಾಗಿ ತಾನೇ ನನ್ನ ಹತ್ರ ನಡ್ಕೊಂಡು ಬರುತ್ತೆ. ಇಷ್ಟೊತ್ತಿಗಾಗ್ಲೇ ದೊಡ್ಡೋರಿಬ್ರಲ್ಲೂ ಕೂಡ ಟೆನ್ಷನ್ ಶುರುವಾಗಿರುತ್ತೆ. ವೇಟ್ ಆ್ಯಂಡ್ ಸಿ. ಆಹಾ ಬಂಗಾರ, ನಿನ್ ಫ್ಯೂಚರ್ ಪ್ಲಾನ್ ಸಕ್ಕತ್ತಾಗಿದೆ. ಐ ಲವ್ ಯು ಬಂಗಾರ. ಕೆಲವು ವಸ್ತುಗಳು ನೋಡೋಕ್ ತುಂಬಾ ಚಿಕ್ಕದಾಗಿರುತ್ತೆ, ಆದ್ರೆ ಅದಕ್ಕೆ ಜವಾಬ್ದಾರಿ ಅನ್ನೋ ಭಾರ, ಸಂಪ್ರದಾಯ ಅನ್ನೋ ಗೌರವ, ಆಚಾರ ಅನ್ನೋ ಬೆಲೆ ಇರುತ್ತೆ. ನಮ್ಮ ಮನೆಯಲ್ಲಿ ಅಂತ ವಸ್ತು ಅಂದ್ರೆ ಈ ಬೀಗದ ಕೈ. ಇದಕ್ಕೆ ನೀನು ಎಷ್ಟೋ ಬೆಲೆ ಕೊಡ್ತಾ ಗೌರವದಿಂದ ನೋಡ್ಕೊಂಡು
ಈ ಭಾರನ ಬಹಳ ವರ್ಷಗಳಿಂದ ಹೊರ್ತಾ ಇದೆಯಾ? ಬೀರು ಇಂದ 10 ರೂಪಾಯಿ ತೆಗಿಬೇಕಾದ್ರೂ 10 ಸಲ ಯೋಚನೆ ಮಾಡ್ತಿದ್ದೆ. 10 ಲಕ್ಷ ಇಡುವಾಗ ಹೆದರ್ಕೋತಿದ್ದೆ. ಅಷ್ಟು ಜವಾಬ್ದಾರಿ ಇರೋಳು ನೀನು. ಅಂಥದನ್ನ ಇವತ್ತು ನಿಹಾರಿಕಾ ಇದೆಲ್ಲಾನು ಸುಲಭವಾಗಿ ಬಿಟ್ಬಿಟ್ಲು. ಅಲ್ಲ, ನಾವು ಆಡಿದ ಮಾತುಗಳಲ್ಲಿ ನಿಹಾರಿಕಾ ಬೇಜಾರು ಮಾಡ್ಕೊಳ್ಳೋಷ್ಟು ತಪ್ಪಿದ್ಯಾ? ನಾವೆಲ್ಲರ ಮುಂದೆ ಹಾಗೆ ಕೇಳಬಾರ್ದಿತ್ತೋ ಏನೋ. ಯಾವುದೇನೇ ಆದ್ರೂ ನಿಹಾರಿಕಾ ತುಂಬಾ ಫೀಲ್ ಆದ್ಲು. ನಾನು ಬೈಯೋದ್ರಲ್ಲಿ ಇರೋ ಅರ್ಥ ಕೂಡ ಜವಾಬ್ದಾರಿನ ಸರಿಯಾಗಿ ನಿರ್ವಹಿಸ್ತಾಳೇನೋ ಅಂತಾನೆ ಹೊರತು ಬೇರೆ ಏನೂ ಇಲ್ಲ. ಕೂತ್ಕೊಂಡು ತಿಂದ್ರೆ ಬೆಟ್ಟದಷ್ಟಿದ್ರು ಕರ್ಗೋಗುತ್ತೆ ಅನ್ನೋದು ಎಷ್ಟು ನಿಜಾನೋ, ಬೇಕಾ ಬಿಟ್ಟು ದುಡ್ಡು ಖರ್ಚು ಮಾಡೋದು ಕೂಡ ಅಷ್ಟೇ ಅಪಾಯ ಅಂತ ತಿಳಿಸೋದೇ ನನ್ನ ಉದ್ದೇಶ. ಒಂದೊಂದ್ಸಲ ನಮ್ಮ ಅಭಿಪ್ರಾಯಗಳು, ನಾವು ಹೇಳೋ ನೀತಿ ಕೇಳಿಸ್ಕೊಳ್ಳೋರ್ಗೆ ಬೇರೆ ರೀತಿ ಅರ್ಥ ಆಗುತ್ತೆ. ನಾವು ಆಮೇಲೆ ನಿಹಾರಿಕಾಗೆ ಅರ್ಥ ಆಗೋಗೆ ಹೇಳೋಣ. ಈಗ ಹೋಗಿ ನೀನು ಬೀಗದ ಕೈ ಕೊಟ್ಟು ಬಂದ್ಬಿಡು. ಸರಿ ರೀ, ಕೆಲವು ಜಾಗ್ರತೆಗಳನ್ನು ಹೇಳಿ ಕೊಟ್ಟು ಬರ್ತೀನಿ. ಇಲ್ಲಾಂದ್ರೆ ನಾಳೆಯಿಂದ ನಮ್ಮ ಮುಂದೆ ಓಡಾಡೋದಕ್ಕೆ ಕಷ್ಟಪಡ್ತಾಳೆ. ನಂದು ಡೈರೆಕ್ಟ್ ಫೈಟ್ ಅಲ್ಲ, ಇಂಡೈರೆಕ್ಟ್ ಫೈಟು ಅಂದೆ. ಬೀಗದ ಕೈಗಳು ತಾನಾಗೆ ತಾನೇ ನಡ್ಕೊಂಡು ಕುಣಿತಾ ಕುಣಿತಾ ಬರುತ್ತೆ ಅಂದೆ. ಇಷ್ಟೊತ್ತಾದ್ರೂ ಬರಲಿಲ್ಲ. ಕಳ್ಳರು ಕೈಗೆ ಬೀಗದ ಕೈ ಸಿಗೋದು ಅಂದ್ರೆ ಚಿಕ್ಕ ವಿಷಯ ಅಲ್ಲ. ಅಂಥದ್ರಲ್ಲಿ ನಮಗ್ ಸಿಕ್ಕಿದೆ. ನೀನ್ ನೋಡಿದ್ರೆ ಪುಸ್ತಕ ಅಂತ ಕೊಟ್ಬಿಟ್ಟೆ. ಛೇ, ನಾನು ನೋಡಿದ್ರೆ ತುಂಬಾ ಟೆನ್ಷನ್ ಆಗ್ತಾ ಇದೆ. ನೀನ್ ಮಾತ್ರ ತುಂಬಾ ರಿಲ್ಯಾಕ್ಸ್ ಆಗಿ ವಿಷ್ಣು ಮೂರ್ತಿ ತರ ಮಲ್ಕೊಂಡಿದ್ಯಾ. ನಮ್ಮಿಬ್ರ ಮಧ್ಯ ವಿನ್ನರ್ಗೂ ಲೂಸರ್ಗೂ ನಡುವೆ ಇರುವಂಥ ಡಿಫ್ರೆನ್ಸ್ ಇದೆ ಕೃಷ್ಣ. ಅನ್ಕೊಂಡಿರೋದು ನಡೆಯತ್ತೆ ಅನ್ನೋದು ನನ್ನ ಕಾನ್ಫಿಡೆನ್ಸ್, ನಡೆಯತ್ತಾ ಇಲ್ವಾ ಅನ್ನೋದು ನಿನ್ ಡೌಟ್. ನಿನ್ ಸಂಕಲ್ಪ ಬಲವಾಗಿರೋದೇ ಆದ್ರೆ ವಿಜಯ ನಿನ್ ಗುಲಾಮ ಆಗತ್ತೆ ಅಂತ ದೊಡ್ಡವ್ರು ಹೇಳಿದ್ದಾರೆ. ಆ ಕಾನ್ಸೆಪ್ಟ್ನ ನಾನು ಫಾಲೋ ಮಾಡ್ತಾ ಇರ್ತೀನಿ. ಅದಕ್ಕೆ ವಿಜಯ ಯಾವಾಗ್ಲೂ ನನ್ನೇ ವರ್ಸತ್ತೆ. ಇವಾಗ ಹೇಳು, ಟೆನ್ಷನ್ ಪಡೋ ಅಗತ್ಯ ಇದೆಯಾ? ಅಯ್ಯೋ ದೇವ್ರೆ, ನೀನ್ ಮಾಮೂಲಿ ಆದವಳಲ್ಲ. ಫ್ಯೂಚರಲ್ಲಿ ನೀನೊಂದು ಆಶ್ರಮ ಕೂಡ ಇಟ್ಕೋಬಹುದು. ಯಾಕಂದ್ರೆ ನಿನ್ ಪ್ರವಚನ ಅಷ್ಟು ಚೆನ್ನಾಗಿರುತ್ತೆ. ನನ್ನ ಲೆಕ್ಕದ ಪ್ರಕಾರ ಇಷ್ಟೊತ್ತಿಗೆ ನಿಮ್ಮಮ್ಮ ಬೀಗದ ಕೈ ತಗೊಂಡು ನನ್ನ ಹತ್ರ ಬರ್ತಿರ್ತಾಳೆ. ಹಾಗಂತೀಯಾ? ಒಂದ್ ನಿಮಿಷ ನೋಡ್ಕೊಂಡ್ ಬರ್ತೀನಿ ಇರು. ನಿಹಾರಿಕಾ, ನಿಹಾರಿಕಾ, ನನ್ ಭವಿಷ್ಯವಾಣಿ ಕೆಲಸ ಮಾಡ್ತಾ? ನಿಂದು ಮಾಮೂಲಿ ದೃಷ್ಟಿ ಅಲ್ಲ, ದಿವ್ಯ ದೃಷ್ಟಿ. ಅಮ್ಮ ಬರ್ತಾ ಇದಾರೆ. ಇವಾಗ ನಾವು ಏನ್ ಮಾಡ್ಬೇಕು ಅಂತ ಗೊತ್ತಾ? ನಾನು ಹೇಳ್ತೀನಿ ಇರು. ಮುಖನ ಈ ತರ ಬೇಜಾರಲ್ಲಿ ಇಟ್ಕೋಬೇಕು ಅಷ್ಟೇ ಅಲ್ವಾ? ಅಷ್ಟೇ. ಒಳ್ಳೊಳ್ಳೆ ಯೋಚನೆಗಳು ಅಷ್ಟು ಬೇಗ ಬರೋದೇ ಇಲ್ಲ, ಆದ್ರೆ ಈ ತರದ್ ಮಾತ್ರ ಬೇಗ ಬರುತ್ತೆ. ಹಾಗಾದ್ರೆ ಕಂಟಿನ್ಯೂ ಮಾಡು. ಬೇಜಾರಾಗ್ಬೇಡ ನಿಹಾರಿಕಾ. ಅಮ್ಮ ಏನೋ ಕೋಪದಲ್ಲಿ ಹಾಗಂದ್ರು. ಎಲ್ಲರ ಮುಂದೆ ನನಗೆ ತುಂಬಾ ಅವಮಾನ ಆಯ್ತು ಕೃಷ್ಣ. ಹಣ್ಣಿರೋ ಮರಕ್ಕೆ ಕಲ್ಲೆಟ್ಟು ಅಂತಾರಲ್ವಾ, ಅದೇ ಥರ ನೀನಂತ ಒಳ್ಳೆಯವರಿಗೆ ಇಂಥ ಕಷ್ಟಗಳು. ಫೀಲ್ ಆಗಬೇಡ. ನೀನು ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆನೇ ಯೋಚನೆ ಮಾಡಿದೆ, ಹೊರಗಿನವ್ರ ಬಗ್ಗೆ ಅಲ್ವಲ್ಲ. ನಿಹಾರಿಕಾ, ಅಮ್ಮ ಬಾರಮ್ಮ, ಬಾರಮ್ಮ. ಆಗ್ಲೇ ನಿನಗಾಡಿದ ಮಾತಿಗೆ ನಾನು ಕೂಡ ಫೀಲ್ ಆದೆ. ಅದಕ್ಕೆ ನಿನ್ನ ಜೊತೆ ಮಾತಾಡೋಣ ಅಂತ ಬಂದೆ. ನಿಹಾರಿಕಾನ ನೀನು ಅರ್ಥ ಮಾಡಿಕೊಂಡು
ಬೀಗದ ಕೈನ ವಾಪಸ್ ಕೊಡ್ತೀಯ ಅಂತ ನನಗೆ ಗೊತ್ತಮ್ಮ. ನಿಂದು ಬೆಣ್ಣೆ ಅಂತ ಮನಸ್ಸು ಬೇಗ ಕರಗೋಗುತ್ತೆ. ಆದರೂ ನಾನೇನು ಬೀಗದ ಕೈಗೋಸ್ಕರ ಕಾಯ್ತಾ ಇರಲಿಲ್ಲ ಅತ್ತೆ. ಒಂದ್ಸಲ ಬೇಡ ಅಂತ ನಿರ್ಧಾರ ಮಾಡಿದ್ಮೇಲೆ ನೀವು ಕೊಟ್ಟರು ಕೂಡ ನಾನು ತಗೊಳ್ಳಲ್ಲ. ನಿನ್ನ ಮನ್ಸ್ ಬಗ್ಗೆ ನನಗೆ ಗೊತ್ತಿಲ್ವಾ? ಮನೆಯವರನ್ನ ತೃಪ್ತಿ ಪಡಿಸೋದಕ್ಕೋಸ್ಕರ ಆ ದುಡ್ಡು ಕೊಟ್ಟೆ ಅಂತ ನಾನು ಅರ್ಥ ಮಾಡ್ಕೊಂಡೆ. ಎಲ್ರೂ ನನ್ನ ಮಕ್ಕಳೇ, ಯಾರ ಬಗ್ಗೆನೂ ತಪ್ಪಾಗಿ ಮಾತಾಡಲ್ಲ. ಆದರೆ ಅಗತ್ಯ ಇಲ್ದೇನೆ ದುಡ್ಡು ಕೊಡೋದು ಅಭ್ಯಾಸ ಮಾಡಿದ್ರೆ ಲಕ್ಷ್ಮೀ ದೇವಿ ನಮ್ಮ ಮನೆಯಿಂದ ಹೊರಗಡೆ ಹೋಗ್ತಾಳೆ. ಅಷ್ಟೇ ಅಲ್ಲ, ನಿನ್ನಿಂದ ತಗೊಳ್ಳೋದು ಅಭ್ಯಾಸ ಆಗಿ ಬದಲಾಯಿತು ಅಂದರೆ ದಿನ ಇದೇ ಕೆಲಸದಲ್ಲಿರ್ತಾರೆ. ನಮ್ಮವರೇ ಅಲ್ವಾ ಅಂತ ಸಂಕೋಚ ಪಡದೆ ಕೊಟ್ಬಿಡ್ತೀವಿ. ಬೀಗದ ಕೈ ನಿನ್ನ ಹತ್ರ ಇದ್ರೆ ಅವ್ರು ನಿನ್ನಿಂದ ಆಸೆ ಪಡ್ತಾನೇ ಇರ್ತಾರೆ. ಅದಕ್ಕೆ ನಾನೊಂದು ನಿರ್ಧಾರ ತಗೊಂಡಿದ್ದೀನಿ. ಏನಮ್ಮ? ಬೀಗದ ಕೈನ ನಿನಗೆ ಕೊಡಲ್ಲ. ನನ್ನ ಹತ್ರನೇ ಇಟ್ಕೋತೀನಿ. ಏನಂದೆ ಅಮ್ಮ? ಬೀಗದ ಕೈಗಳನ್ನ ನನ್ನ ಹತ್ರನೇ ಭದ್ರವಾಗಿ ಇಟ್ಕೋತೀನಿ ಅಂತ ಹೇಳ್ದೆ. ಅಮ್ಮ, ನೀವು ಹೇಳಬೇಕಾಗಿರೋದು ಈ ಡೈಲಾಗ್ ಅಲ್ಲ ಅನ್ಸುತ್ತೆ. ಡೈಲಾಗ್ ಏನು ಕೃಷ್ಣ? ಏನಿಲ್ಲ ಅಮ್ಮ, ಬೀಗದ ಕೈನ ನಿನಗೆ ಕೊಡ್ತೀನಿ ನಿಹಾರಿಕಾ ಅನ್ನಕ್ಕೆ ಹೋಗಿ ಕೊಡಲ್ಲ ಅಂತಿದ್ಯಾನೋ ಅಂತ ನನ್ನ ಅನುಮಾನ. ಇಲ್ಲ ಕೃಷ್ಣ, ನಾನು ಕರೆಕ್ಟಾಗೇ ಹೇಳ್ದೆ, ಕೊಡಲ್ಲ ಅಂತಾನೆ ಹೇಳಿದ್ದು. ನೀನು ಮನಸ್ಸು ಬದಲಾಯಿಸ್ಕೊಂಡು ಬರ್ತೀಯ ಅಂದ್ಕೊಂಡಿದ್ವಿ, ಆದರೆ ಹೀಗೆ ಬದಲಾಯಿಸ್ಕೊಂಡು ಬರ್ತೀಯ ಅಂದ್ಕೊಂಡಿರಲಿಲ್ಲ. ಅಷ್ಟಕ್ಕೂ ಇಂಥ ನಿರ್ಧಾರ ಯಾಕೆ ತಗೊಂಡೆ ಅಮ್ಮ? ನಿಹಾರಿಕಂದು ಕರುಣಾಮಯಿ ಮನಸ್ಸು, ಯಾರು ಏನು ಹೇಳಿದ್ರೂ ನಂಬಿಡ್ತಾಳೆ. ಕೆಲವು ವಿಷಯಗಳಲ್ಲಿ ಕುಟುಂಬದ ಸದಸ್ಯರ ಜೊತೆಗೂ ಕಠಿಣವಾಗಿರೋದನ್ನ ಕಲ್ತ್ಕೋಬೇಕು. ಅದು ನನ್ನಂಥವ್ರನ್ನ ನೋಡಿ ಕಲ್ತ್ಕೋಬೇಕಮ್ಮ. ಇಲ್ಲಮ್ಮ, ಅವಳು ಸ್ಟ್ರಿಕ್ಟಾಗಿ ಕೂಡ ಇರ್ತಾಳೆ. ಬೀಗದ ಕೈ ಕೊಟ್ಬಿಡು. ನಿಹಾರಿಕನೇ ಏನು ಹೇಳ್ತಿಲ್ಲ, ನೀನು ಯಾಕೆ ಟೆನ್ಷನ್ ಮಾಡ್ಕೋತಿದ್ಯಾ? ಹಾಗೇನಿಲ್ಲಮ್ಮ. ನೋಡಮ್ಮ, ನಿನ್ನ ಮದುವೆ ಆಗಿ ತುಂಬ ದಿನ ಏನಾಗಿಲ್ವಲ್ಲ. ಮೊದಲು ನೀವು ನಿಮ್ಮ ಲೈಫ್ನ ಎಂಜಾಯ್ ಮಾಡಿ, ಇದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ಅಲ್ಲಿವರೆಗೂ ಇದು ನನ್ನ ಹತ್ರನೇ ಇರುತ್ತಮ್ಮ. ಸರಿನಾ? ಸರಿ ಅತ್ತೆ. ಸರಿ, ಇಷ್ಟವರೆಗೂ ನಮ್ಮ ಕಣ್ಮುಂದೆ ನಡೆದಿದ್ದೆಲ್ಲ ನಿಜನೇ ಅಲ್ವಾ? ನೀನು ಹೇಳಿದ್ದೇನು ಇಲ್ಲ ಆಗಿದ್ದೇನು? ಎಷ್ಟು ಒಳ್ಳೆ ಅವಕಾಶ ಕೈ ತಪ್ಪೋಯ್ತು. ಅಯ್ಯೋ ದೇವ್ರೇ! ಹಲೋ, ಏನು ಯೋಚನೆ ಮಾಡ್ತಿದ್ಯಾ? ಈ ಆಲೋಚನೆ ನಿಮ್ಮಮ್ಮಂದಲ್ಲ. ಮತ್ತೆ ನಿಹಾರಿಕಾ ಹತ್ರ ಮಾತಾಡಿದ್ರೆ ಅತ್ತೆ? ಮಾತಾಡದ್ನಮ್ಮ. ನೀನು ಹೇಳ್ದಾಗೆ ಬೀಗದ ಕೈನ ಕೊಡಲ್ಲ ಅಂತ ಹೇಳ್ದೆ. ನಿಹಾರಿಕಾಗೆ ಬೀಗದ ಕೈನ ಕೊಡಬೇಕು ಅಂತ ಬರ್ತಿರ್ಬೇಕಾದ್ರೆ ನೀನು ಸರಿಯಾದ ಸಮಯದಲ್ಲಿ ಎದುರಾಗಿ ನಿಹಾರಿಕಾಗೆ ಈಗಲೇ ಜವಾಬ್ದಾರಿ ಕೊಡಬೇಡಿ ಅಂತ ವಿವರವಾಗಿ ಹೇಳಿದ್ದಕ್ಕೆ ನಾನು ಮನಸ್ಸು ಬದಲಾಯಿಸ್ಕೊಂಡೆ. ಇಬ್ರೂ ಅರ್ಥ ಮಾಡ್ಕೊಂಡ್ರ ಅತ್ತೆ? ಅರ್ಥ ಮಾಡ್ಕೊಂಡ್ರಮ್ಮ. ನಿಹಾರಿಕಾ ಕೂಡ ಇದನ್ನ ತಗೊಳ್ಳೋದು ಅಷ್ಟು ಸುಲಭವಾಗಿಲ್ಲ ಅಂತ ಕೊಡಿ ಅಂತ ಹಠ ಮಾಡಿ ಕೇಳಲಿಲ್ಲ. ನಿಹಾರಿಕಾ ಯಜಮಾನಿಕೆನ ತಗೊಂಡಿದ್ದಾಳೆ ಹೊರತು ಇದ್ರ ಮೇಲೆ ಅವಳಿಗೆ ವ್ಯಾಮೋಹ ಇರೋ ಹಾಗೆ ನನಗಂತೂ ಅನ್ನಿಸ್ತಿಲ್ಲ. ನಿಹಾರಿಕಾ ತುಂಬ ಒಳ್ಳೆ ಹುಡುಗಿ. ನೀನು ಹೇಳ್ದಾಗೆ ಹೊಸದಾಗಿ ಮದುವೆ ಆಗಿರೋ ಜೋಡಿ ಆರಾಮಾಗಿ ಸಿನಿಮಾ ಟ್ರಿಪ್ಪು ಅಂತ ಕೆಲವು ದಿನ ಓಡಾಡಿ ಸಂತೋಷವಾಗಿರ್ಬೇಕು. ಇಂಥ ಜವಾಬ್ದಾರಿಯಿಂದ ತೊಂದರೆ ಕೊಡಬಾರ್ದು. ಹೌದು ಅತ್ತೆ, ನಾನು ಅದಕ್ಕೆ ಆ ರೀತಿ ಯೋಚನೆ ಮಾಡಿದೆ.
ಜವಾಬ್ದಾರಿನ ತಗೊಂಡ್ರೆ ಮುಂದೆ ಇಡೋ ಹೆಜ್ಜೆನ ತಡೆದ ಹಾಗೆ ಇರತ್ತೆ.